ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶುಶೀಸ್ ಕಿಚನ್. ಇವತ್ತು ನನ್ನ ಕಿಚನಲ್ಲಿ ಬೆಟ್ಟದ ನೆಲ್ಲಿಕಾಯಿಂದ ಚಟ್ನಿ ಇಲ್ಲ ತೊಕ್ಕು ಏನಾದರೂ ಹೇಳ್ಬೋದು ತೋರಿಸ್ತಾ ಇದ್ದೀನಿ ನೋಡಿ. ಬೆಟ್ಟದ ನೆಲ್ಲಿಕಾಯಿ ಒಂದು 15 ನೆಲ್ಲಿಕಾಯಿ ತೊಳೆದ್ಬಿಟ್ಟು ಈ ಥರ ಗ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಇಷ್ಟು ಇಂಗ್ರೀಡಿಯೆಂಟ್ಸ್ ಬೇಕು. ಒಂದು ಬಾಂಡ್ಲಿ ಇಟ್ಕೊಂಡು ಸಾಸಿವೆ, ಸ್ವಲ್ಪ 1-2 ಸ್ಪೂನ್ ಸಾಸಿವೆ, 1 ಸ್ಪೂನು ಮೆಂತ್ಯ, ಒಂದು ಅರ್ಧ ಸ್ಪೂನ್ ಜೀರಿಗೆ, ಇಷ್ಟನ್ನು ಚಟಪಟ ಅಂತ ಸಿಡಿಯೋ ತನಕ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿಬಿಟ್ಟು ತೆಗೆದಿಟ್ಕೊಂಡು ಒಂದು 2-3 ಸ್ಪೂನ್ ಆಯಿಲ್ ಹಾಕ್ಬಿಟ್ಟು ಒಂದು 2-3 ಸ್ಪೂನು ಉದ್ದಿನಬೇಳೆ ಇಟ್ಕೊಂಡಿದ್ದೀನಿ, ಅದನ್ನು ಇದೆಲ್ಲ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ನಾವು ಎಷ್ಟು ತೊಗೊಂಡಿರ್ತೀವೋ ಬೆಟ್ಟದ ನೆಲ್ಲಿಕಾಯಿ ಅದಕ್ಕೆ ತಕ್ಕಂಗೆ ಇದನ್ನ ಚೇಂಜ್ ಮಾಡ್ಕೋಬೇಕು. ಇದು ಸ್ವಲ್ಪ ಒಗ್ರಾಗಿರೋದ್ರಿಂದ ಖಾರ ಸ್ವಲ್ಪ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ. ಬ್ಯಾಡಗಿ ಚಿಲ್ಲೀಸು ಮತ್ತು ಗುಂಟೂರು ಚಿಲ್ಲೀಸ್ ಎರಡನ್ನೂ ಒಂದು 15 ತೊಗೊಂಡಿದ್ದೀನಿ. ಒಂದು ಗಡ್ಡೆ ಬೆಳ್ಳುಳ್ಳಿ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಇದಿಷ್ಟನ್ನು ಫ್ರೈ ಮಾಡಬೇಕು. 2 ಎಸಳು ಇದು ಕರ್ಬೇವಿನ ಸೊಪ್ಪು ಬರುತ್ತಲ್ವಾ, ಸ್ಟ್ರಿಂಗು, 2 ಸ್ಟ್ರಿಂಗ್ ಕರ್ಬೇವಿನ ಸೊಪ್ಪನ್ನು ಕೂಡ ಇದರಲ್ಲಿ ಸೇರಿಸ್ಕೊಂಡು ಫ್ರೈ ಮಾಡ್ಕೊತೀನಿ. ಮತ್ತು ಒಂದು ಚಿಕ್ಕ ನೆಲ್ಲಿಕಾಯಿ ಅಷ್ಟಪ್ಪ ಹುಳಿ ಕೂಡ ಸೇರಿಸ್ಬೇಕು. ಇದು ಒಂಥರ ಒಗ್ರು ಹುಳಿ ಥರ ಇರುತ್ತೆ. ಇದು ನಾವು ಹುಣಸೆಹಣ್ಣು ಸೇರಿಸಿದಾಗ ಅದು ಟೇಸ್ಟ್ ಚೆನ್ನಾಗಿರುತ್ತೆ. ಅದನ್ನು ಸೇರಿಸ್ಕೊಂಡು ಇವಾಗ ನೋಡಿ ಫಸ್ಟು ಫ್ರೈ ಮಾಡಿದ್ವಲ್ವ ಅದನ್ನು ಗ್ರೈಂಡ್ ಮಾಡ್ಕೊಂಡು ಬಂದೆ. ಇವಾಗ ಜಾರಿಗೆ ಸೇರಿಸ್ಕೋಬೇಕು. ನೆಕ್ಸ್ಟ್ ನಾವು ಫ್ರೈ ಮಾಡಿದ್ದೆಲ್ಲ ಆರಿದ ನಂತರ ಇದನ್ನು ಜಾರಲ್ಲಿ ಸೇರಿಸ್ಕೊಂಡು ನಾವು ತುರಿದಿಟ್ಕೊಂಡಿರ್ತೀವಲ್ವ ಬೆಟ್ಟದ ನೆಲ್ಲಿಕಾಯಿನ ಇದರಲ್ಲಿ ಸೇರಿಸ್ಕೊಂಡು ಸಾಲ್ಟನ್ನು ಹಾಕೋಬೇಕು. ಇವಾಗಲೇ ಬೆಲ್ಲ ಸ್ವಲ್ಪ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಇದನ್ನು 2 ಸಾರಿ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ಗ್ರೈಂಡ್ ಮಾಡಿಕೊಂಡು ಆಮೇಲೆ ಒಗ್ಗರಣೆ ಕೊಡೋಣ. ಗ್ರೈಂಡ್ ಮಾಡ್ಕೊಂಡಿದ್ದಾಯಿತು. ಇವಾಗ ಒಂದು ಪ್ಯಾನ್ ಇಟ್ಕೊಂಡು ಆಯಿಲ್ ಸೇರಿಸ್ಕೊತಾ ಇದ್ದೀನಿ. ಒಂದು 3-4 ಸ್ಪೂನ್ ಆಯಿಲ್ ಸೇರಿಸ್ಕೊಳ್ಳಿ. ಸೇರಿಸ್ಕೊಂಡು ಸಾಸಿವೆ ಸ್ವಲ್ಪ ಹಾಕ್ಬಿಟ್ಟು 2 ಒಣಮೆಣಸಿನ್ಕಾಯಿ ಸೇರಿಸ್ಕೊಂಡು ಕರ್ಬೇವಿನ ಸೊಪ್ಪು ಸ್ವಲ್ಪ ಸೇರಿಸ್ಬೇಕು. ಸೇರಿಸ್ಕೊಂಡು ಈ ಥರ ಸಿಡಿದ ನಂತರ ನಾವು ಗ್ರೈಂಡ್ ಮಾಡ್ಕೊಂಡು ಬಂದಿದ್ದ ಪೇಸ್ಟನ್ನ ಇದ್ರಲ್ಲಿ ಸೇರಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ಒಂದು 5 ನಿಮಿಷ ಸಿಮ್ಮಲ್ಲಿಟ್ಟು ಫ್ರೈ ಮಾಡ್ಕೊಳ್ಳಿ. ಈ ನೆಲ್ಲಿಕಾಯಲ್ಲಿರೋ ನೀರಿನ ಅಂಶ ಎಲ್ಲ ಇವಾಗ ಆಚೆ ಬರುತ್ತೆ. ಮಿಕ್ಕಿದೆಲ್ಲ ನಾವು ಆಲ್ರೆಡಿ ಫ್ರೈ ಮಾಡಿಬಿಟ್ಟಿದ್ದೀವಿ. ಸ್ವಲ್ಪ ಇಂಗುನು ಸೇರಿಸ್ಕೊಂಡು ಸಾಲ್ಟ್ ಆಲ್ರೆಡಿ ಸೇರಿಸಿದ್ದೀವಿ. ಜಾರ್ನ ಸ್ವಲ್ಪ ಒಂದು 3-4 ಸ್ಪೂನು ನೀರು ಹಾಕೊಂಡು ತೊಳೆದ್ಬಿಟ್ಟು ಅದನ್ನು ಸ್ವಲ್ಪ ಇದ್ರಲ್ಲಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನಿಧಾನವಾಗಿ ಫ್ರೈ ಮಾಡ್ತಾ ಇರಿ. ನೆಲ್ಲಿಕಾಯಿಲಿರೋ ಸ್ಮೆಲ್ಲೆಲ್ಲ ಹೋಗುತ್ತೆ. ತುಂಬ ಚೆನ್ನಾಗಿರುತ್ತೆ. ರೈಸ್ಗಂತೂ ಸಖತ್ತಾಗಿರುತ್ತೆ. ಪುಳಿಯೋಗರೆ ಪೌಡ್ರು ಮನೆಯಲ್ಲಿ ಮಾಡ್ತೀವಲ್ವ, ಪುಳಿಯೋಗರೆ ಮಿಕ್ಸ್ ಆ ಥರ ಇರುತ್ತೆ. ಇದು ತುಂಬ ಹೆಲ್ದಿ ಕೂಡ. ಬೆಟ್ಟದ ನೆಲ್ಲಿಕಾಯಿ ನೀವು ಮಾಡಿ ನೋಡಿ. ಸೀಸನ್ ಇದೆ ಇವಾಗ ನೋಡಿ, ಈ ಥರ ಬಂದಿದೆ ಲಾಸ್ಟು. ಇವಾಗ ಇದನ್ನು ನಾನು ಬೌಲಲ್ಲಿ ತೆಗೆದ್ಬಿಟ್ಟು ತೋರಿಸ್ತಾ ಇದ್ದೀನಿ. ತುಂಬ ಸಖತ್ತಾಗಿ ಬಂದಿತ್ತು. ತುಂಬ ಟೇಸ್ಟಿಯಾಗಿದೆ. ನೀವು ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿಪ್ಪ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ನೋಡಿ ಫೈನಲ್ ಆಗಿ ಯಾವ ಥರ ಇದೆ. ಟೇಸ್ಟ್ ಕೂಡ ಅಷ್ಟೇ ಸಖತ್ತಾಗಿತ್ತು. ನೀವು ಮಾಡಿಪ್ಪ. ಥ್ಯಾಂಕ್ ಯು.